ಈ ಬಸ್ಸಲ್ಲಿ ಡ್ರೈವರು ಒಬ್ರೆ, ಕಂಡಕ್ಟರು ಒಬ್ರೆ. ಈ ರೀತಿ 2 ಬಸ್ ಇದ್ದಾಗ ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕು. ಶಕ್ತಿ ನಗರಕ್ಕೆ ಫುಲ್ ಶಕ್ತಿ ಹಿಡ್ಕೊಂಡು ಬಂದಿದೀವಿ ನಾವು. ಇವ್ರು ಏನ್ ಮಾಡಿದ್ರು ಗೊತ್ತಾ? ರೊಟ್ಟಿ ಇತ್ತು. ಅಂಕಲ್ ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಮಟನ್, ಪಾಯ, ತಲೆಪಲ್ಲೆ. ಇದು ತಿನ್ನದ ಹೀಗೆ? ಇಲ್ಲಿ ಕನ್ನಡಿಯಲ್ಲಿ ಒಂದು ಹುಡುಗ ಕಾಣ್ತಿದಾರಲ್ಲ, ಡಾಲರ್ಸ್ ಯಾವ್ದು ಇದ್ರಲ್ಲಿ? ಇಲ್ಲಿ ಬಾಡಿಗೆ ಎಲ್ಲ ಹೆಂಗಂಟಿ ಈಗಿರೋ ಮನೆಗೆ? ನಮಗ್ ಮ್ಯಾಚ್ ಅನ್ಸುತ್ತೆ. ನಿಮಗೆ ನಾನು ಮ್ಯಾಚ್ ಮಾಡಿಸ್ತೀನಿ. ಈಗ ನಾನು ಮ್ಯಾರೇಜ್ ಬ್ರೋಕರ್ ತರಾನೇ ಕೆಲಸ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಅತ್ತೆ. ರಾಯಚೂರ್ ಸಪೋರ್ಟರ್ಸ್ ನೀವೆಲ್ಲ ಒಟ್ಟಿಗೆ ಇದ್ರೆ ಇನ್ನು ಚೆನ್ನಾಗಿರುತ್ತೆ. ಅಬ್ಬಬ್ಬಬ್ಬ, ಏನ್ ಊರು ನಿಮ್ದು. ಲೈಫ್ ಅಲ್ಲಿ ನಾನು ಈ ಒಂದು ಟೈಮ್ ನೋಡ್ತೀನಿ ಅಂತ ಅನ್ಕೊಂಡಿಲ್ಲ, ಅದು ರಾಯಚೂರಲ್ಲಿ. ಟ್ರೈನ್ ನಾನು ಮಿಸ್ ಮಾಡ್ಕೊಂಡೆ. ನೋಡಿ ಎಷ್ಟು ಸ್ಪೀಡ್ ಅಲ್ಲಿ ರೊಟ್ಟಿ ತರ್ತಾರೆ. ಆಕ್ಚುಲಿ ಇಲ್ಲಿ ನೋಡಿಲ್ಲ ಹಾಗೆ. ರಾಯಚೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸಂಜೆ ವಾತಾವರಣ ಇದು. ಎಲ್ಲರೂ ಅವರವರ ಊರಿಗೆ ಹೋಗ್ಲಿಕ್ಕೆ ಜನ ಬಸ್ಸಿಗೆ ಕಾಯ್ತಿದ್ದಾರೆ. ಅಂಡ್ ನಾನು ಇಲ್ಲಿಂದ ಶಕ್ತಿ ನಗರಿಗೆ ಹೋಗ್ತಾ ಇದ್ದೀನಿ. ಬಟ್ ಈ ಕಡೆ ಸಿಟಿ ಬಸ್ಸಸ್ ಸಿಗುತ್ತಂತೆ. ಬಸ್ ಸ್ಟ್ಯಾಂಡ್ ನಿಜವಾಗ್ಲೂ ತುಂಬ ದೊಡ್ಡದೇ ಇದೆ, ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲೇ ಬರ್ದಿದ್ದಾರಲ್ಲ, ನಗರ ಸಾರಿಗೆ ಬಸ್ ನಿಲ್ದಾಣ. ಸೊ ಇಲ್ಲಿಂದ ನಾವು ಶಕ್ತಿ ನಗರಕ್ಕೆ ಹೋಗೋಣ. ಪ್ಲ್ಯಾಟ್ಫಾರ್ಮ್ 5 ಅಲ್ಲಿ ಶಕ್ತಿ ನಗರ ಅಂತ ಬರ್ದಿದ್ದಾರೆ. ಹೋಪ್ ಈ ಬಸ್ ಹೋಗ್ಬೋದು. ಯಾವುದಕ್ಕೂ ಒಂದ್ಸಲ ಕೇಳ್ಕೊಂಬಿಡೋಣ. ಅಣ್ಣ, ಈ ರೀತಿ 2 ಬಸ್ ಇದ್ದಾಗ ಭಾಳ ಎಚ್ಚರಿಕೆಯಿಂದ ಹೋಗ್ಬೇಕು. ಉಗ್ದು ಬಿಡ್ತಾರೆ, ಉಗ್ದ್ರು ಇಲ್ಲಿ ಆಯ್ತಾ. ಇದು ಶಕ್ತಿನಗರ ಹೋಗುತ್ತಾ? ಹೋಗುತ್ತೆ ಶಕ್ತಿನಗರ, ಒಳಗೆ ಹೋಗಲ್ಲ. ಒಳಗ್ ಬೇಡ, ಅಲ್ಲಿ ತನಕ ಹೋಗುತ್ತಲ್ವಾ? ಸರಿ, ಓಕೆ. A few moments later. ಚಲೋ, ಬೈ ಗರ್ಲ್ಸ್. ಬೈ 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 ಬೈ. ಹಾಂ ಅಕ್ಕ, ಇಳಿತೀರಾ? ಇಲ್ಲ, ಸ್ವಲ್ಪ ಸ್ವಲ್ಪ ಸೈಡ್, ಸ್ವಲ್ಪ ಸೈಡ್. ಅಕ್ಕ ಇಳಿತೀರಾ? ಅಕ್ಕ ಇಳಿತೀರಾ? ಇಳಿತೀರಾ? ಸ್ವಲ್ಪ ಜಾಗ ಕೊಡಿ. ನೋಡಿ, ಈ ಬಸ್ಸಲ್ಲಿ ಡ್ರೈವರು ಒಬ್ಬರೇ, ಕಂಡಕ್ಟರು ಒಬ್ಬರೇ. ತುಂಬ ಕಷ್ಟಪಟ್ಟು ಓಡಿಸ್ತಾ ಇದ್ದಾರೆ. ಲೋಕಲ್ ಅದು? ಲೋಕಲಾ? ಲೋಕಲ್ ಏನಿದೆ. ಎನಿವೇಸ್, ಶಕ್ತಿ ನಗರಕ್ಕೆ ಫುಲ್ ಶಕ್ತಿ ಹಿಡ್ಕೊಂಡು ಬಂದಿದ್ದೀವಿ ನಾವು. ಬೆಳಗಿಂದ ರಾಯಚೂರು ಸಿಟಿನ ಎಕ್ಸ್ಪ್ಲೋರ್ ಮಾಡಿದೆ. ಇವಾಗ ನಮ್ಮ ಹೋಸ್ಟ್ ಮನೆಗೆ ಹೋಗ್ತಾ ಇದ್ದೀನಿ. ನೌಷದ್ ಅಂತ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾದಗಿರಿ, ಬೀದರ್ ಮತ್ತು ಕಲಬುರಗಿ ವ್ಲಾಗ್ಸ್ನ ನೋಡಿ ಬನ್ನಿ ರಾಯಚೂರಿಗೆ ಬಂದರೆ ನಮ್ಮ ಮನೆಗೆ ಅಂತ ಹೇಳಿದವರು. ಸೊ ಅವ್ರ ಫ್ಯಾಮಿಲಿ ವೆಯ್ಟ್ ಮಾಡ್ತಿದ್ದಾರೆ. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ, ಅವ್ರ ಮನೇಲಿ 2-3 ದಿನ ಇರ್ತೀನಿ, ಹೇಗೆ ಹೋಗುತ್ತೆ ದಿನ ಅಂತ. ಸೊ ಎಲ್ಲ ನಿಮ್ಮ ಮುಂದೆ ಬರುತ್ತೆ, ಓಕೆನಾ? ಓಕೆ, ಸಾರಿ ಸ್ವಲ್ಪ ಲೇಟ್ ಮಾಡಿಸ್ದೆ. ಇವ್ರು ನಮ್ಮ ವ್ಲಾಗ್ಸ್ ಯಾವ ಟೈಮಿಂದ ನೋಡ್ತಿದ್ದೀರಾ? 2 years. 2 ಇಯರ್ಸಿಂದ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದ್ದಾರೆ, ಫ್ಯಾಮಿಲಿ ಎಲ್ಲ ಗೊತ್ತಿದ್ದಾರೆ. ಯಾವ ವ್ಲಾಗ್ ತುಂಬ ಇಷ್ಟ ನಿಮಗೆ? ಎಲ್ಲ ಇಷ್ಟ ನನಗೆ. ಎಲ್ಲ ನೋಡ್ತೀರಾ? ವೆರಿ ನೈಸ್. ಇವ್ರ ಜೊತೆ ಇನ್ನೂ ಮಾತಾಡೋಣ. ಇವರು ನೌಷದ್ ಅವ್ರ ಮಮ್ಮಿ. ಏನು ರೊಟ್ಟಿ ಮಾಡ್ತಾ ಇದ್ದೀರಾ? ಜೋಳದ ರೊಟ್ಟಿ. ಇಲ್ಲಿ ಫೇಮಸ್ ಅಲ್ಲ? ಓಕೆ, ಸೊ ಇವರೇ ನಮ್ಮ ಹೋಸ್ಟ್ ರಾಯಚೂರಲ್ಲಿ. ನೌಷದ್ ಅವ್ರ ಮಗ, ಆಮೇಲೆ ತಾಹಿರ್ ಅಲ್ವಾ ಅವ್ರ ಮಗಳು. ಇವ್ರು ಏನು ಮಾಡಿದ್ರು ಗೊತ್ತಾ? ರೊಟ್ಟಿ ಇತ್ತು, ಅದರಲ್ಲಿ ಏನೊಂದು ಚಟ್ನಿ ಮಿಕ್ಸ್ ಮಾಡಿದ್ರಲ್ಲ ಆಂಟಿ? ಬೆಳ್ಳುಳ್ಳಿ ಮತ್ತೆ ಹಾಂ, ಆಮೇಲೆ ಹಿಂಗೆ ತಟ್ತಾ ಇದ್ದಾರೆ. ಮತ್ತೆ ಚೆನ್ನಾಗಿ ತಟ್ಟಿದ ರೊಟ್ಟಿನ ಮತ್ತೆ ಹಿಂಗೆ ಮಾಡಿ ಈಗ ಮತ್ತೆ ಇನ್ನೂ ಚೆನ್ನಾಗಿ ತಟ್ತಾರೆ ಅಲ್ವಾ? ಸೂಪರ್. ಥ್ಯಾಂಕ್ ಯು ನೌಷದ್, ಇನ್ವೈಟ್ ಮಾಡಿದ್ದಕ್ಕೆ. ಇವ್ರು ನಮ್ಮ ಅಮ್ಮನ ಥರನೇ ಇದ್ದಾರೆ. ಈಗ ಅಮ್ಮಂಗೆ ವಿಡಿಯೋ ಕಾಲ್ ಮಾಡ್ತೀನಿ, ಗುಡಿ ಹಂಗೂ ಮಾತಾಡ್ಸೋಣ. ಅದೇನಕ್ಕೆ? ಅದೇನಕ್ಕೆ? ಓ, ಇದು ತಿನ್ನದ ಹೀಗೆ? ಓಹೋ, ವಾಹ್, ಓಕೆ. ಏನು ಹೇಳ್ತಾರೆ ಇದಕ್ಕೆ? ಮುಟ್ಟಿಗೆ. ಹಾಂ, ವಾ, ನಂದು ತವ್ರ ಮನೆ ಬಿಜಾಪುರ ಡಿಸ್ಟ್ರಿಕ್ಟ್. ಖಾರ ಇದೆ. ಹೌದೌದು, ಸ್ಪೈಸಿ ಸಿಕ್ಕಾಪಟ್ಟೆ ತಿಂತಾರೆ. ಇನ್ನು ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ನಮ್ಮ ಕಡೆ ಜಾಸ್ತಿ ಇರುತ್ತಾ? ಬಟ್ ಸಖತ್ತಾಗಿದೆ ಇದು. ಈಸಿಯಾಗೂ ಮಾಡಿದ್ರಿ ನೀವು. ರೊಟ್ಟಿ ಮಾಡಿದ್ರಿ, ಬೆಳ್ಳುಳ್ಳಿ ಹಾಕಿದ್ರಿ, ಅದೇನೋ ಖಾರದ ಪುಡಿ ಹಾಕಿದ್ರಿ, ಬೆಳ್ಳುಳ್ಳಿ, ಖಾರದ ಪುಡಿ, ಕೊತ್ತಂಬರಿ ಅಂತ ಹಾಕ್ತಾರೆ. ಚಂದ. ಇದಕ್ಕೆ ಏನು ಹೇಳ್ತದೆ? ಮುಟ್ಟಿಗೆ. ಜೋಳಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜ ನಿಜ ನಾನು ಫಸ್ಟ್ ಟೈಮ್ ತಿಂತಾರದು. ನಾನೀಗ ಬೀದರ್, ಯಾದಗಿರಿ, ಕಲಬುರಗಿ 3 ಕಡೆನೂ ಹೋಸ್ಟ್ ಮಾಡಿದ್ದಾರೆ. ಅವರು ಕೂಡ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬೇರೆ ಬೇರೆ ಅಡುಗೆಗಳು ಮಾಡಿ ಕೊಟ್ಟಿದ್ರು. ಇದು ನನಗೆ ಹೊಸ ಅನುಭವ, ಮುಟ್ಟಿಗೆ ಅಂತ. ಈಗ ಅದು ಮಾಡ್ತಾ ಇರೋದು ರೊಟ್ಟಿ. ಹಾಂ ಹಾಂ,
ಪ್ರತಿಯೊಂದು ತಿಂದು ತಿನ್ನೋ ವಿಷಯದಲ್ಲಿ ಕೇಳಲೇಬೇಡಿ. ಇದು ತಿಂತೀರಾ ಅದು ಎಂತ ಬೇಕಾದ್ರೂ ತಿಂತೀವಿ. ಸರ್ ಬನ್ನಿ ವಿಡಿಯೋ ಮಾಡಕತ್ತೀರಿ ಈಗ? ಮಾಡೋಣ ಅಂತ ಸರ್. ನೀವು ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ. ಹೇಗಿದ್ದೀರಾ ಸರ್? ಆರಾಮ? ನೋಡಿ ಎಷ್ಟು ಸ್ಪೀಡಲ್ಲಿ ರೊಟ್ಟಿ ತರ್ತಾರೆ. ಆ್ಯಕ್ಚುಲಿ ಇಲ್ಲಿರೋರೆಲ್ಲ ಹಾಗೆ ಹಿಂಗೆ ಆ ರೊಟ್ಟಿ ಒಂದು ರಿದಮ್ ಇದೆ. ರೊಟ್ಟಿ ತಟ್ತಾ ಒಂದು ಮ್ಯೂಸಿಕ್ ಬರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಮ್ಯೂಸಿಕ್ ಬರ್ತದೆ. ಒಬ್ಬೊಬ್ರದ್ದು ಒಂದು ಸೌಂಡ್ ಇದೆಲ್ಲ. ತಟ್ಟದ್ರ ಮೇಲೆ ಒಬ್ಬೊಬ್ರದ್ದು ಸೌಂಡೇ ಬರಲ್ಲ. ಹಾ, ನಾನು ಸ್ವಲ್ಪ ಜಾಸ್ತಿ ಸೌಂಡ್ ಇದೆ. ಸಖತ್ ದೊಡ್ಡದು ತಟ್ಟಿದ್ದೀರಾ. ಇನ್ನ ದೊಡ್ಡ ತಡ್ತೀನಿ. ಇದು ಸ್ವಲ್ಪ ಸಣ್ಣದು ಮಾಡಿ ನಾನು ತೆಳುವಾಗಿದೆ ನೋಡಿ ಅಲ್ಲ. ಇನ್ನೊಂದು ತೋರಿಸ್ತೀನಿ. ತಟ್ಟಿರ್ತೀನಿ. ಜೋಳದ ರೊಟ್ಟಿನೇ. ಜೋಳದ ರೊಟ್ಟಿ. ಹೌದು. ಇದನ್ನ ಎಷ್ಟು ದಿನ ಬೇಕಾದ್ರೆ ಇಟ್ಟು ತಿನ್ಬಹುದು. 3 ತಿಂಗಳು ಬೇಕಾದ್ರೆ ಇಡ್ಬೋದಲ್ಲ. ಟ್ರಾವೆಲರ್ಸ್ಗೆ ಬೆಸ್ಟ್ ನೋಡಿ ಇದು. ಸೇಮ್ ನಮ್ಮ ಅಕ್ಕನ ತರನೇ. ಇದು ಬೆಣ್ಣೆ ತೆಗ್ದಿರೋದಾ? ಆಕ್ಚುಲಿ ಅಕ್ಕನು ಮಾಡ್ತಾಳೆ ಹಾಗೆ. ಹಾಲಿನ ಕೆನೆ ತೆಗ್ದು ತೆಗ್ದು ಇಡ್ತೀವಿ. ಹಾಲಿಂದು ಮೊಸರಿಂದು ತಗೊಂತೀವಿ. ಹೌದು, ಅದ್ರಾಗ ಸೂಪರ್. ಹೋಮ್ ಮೇಡ್ ಓನ್ಲಿ. ನೀವು ಒಂಥರ ಹೆಂಗಂದ್ರೆ ಈಗ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ನಾವು ಏನು ಹೊರಗಿರ್ತಾರಲ್ಲ ಎಲ್ಲ ನೈಸ್. ವಡೆ ಚಿಕನ್ ಕ ವಡೆಯೇ ಚೆನ್ನಾಗಿದೆ. ಡಿಫ್ರೆಂಟ್ ರೆಸಿಪಿ ಇದು. ಇದಕ್ಕೆ ಏನು ಹೆಸರು ಇವರಿಗೆ? ಚಿಕನ್ ವಡಾನಾ? ಚಿಕನ್ ಡೋನಟ್ಸ್. ಓಕೆ, ಚೆನ್ನಾಗಿದೆ. The next day. ಏನು ನಾಷ್ಟ ಮಾಡಿದ್ದೀರಾ ಆಂಟಿ? ರಾಯಚೂರು ದೋಸೆ, ಚಟ್ನಿ ಮತ್ತೆ ಆಲೂ ಪಲ್ಯ. ಈಗೇನಿಲ್ಲ, ತಿಂಡಿ ಮುಗಿಸಿ ಪಕ್ಕದಲ್ಲಿ RTPS ರಾಯಚೂರು ಥರ್ಮಲ್ ಪ್ಲ್ಯಾಂಟ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಫುಲ್ ಸಪೋರ್ಟ್ ಇದೆ ಇವ್ರ ಕಡೆಯಿಂದ, ಯಾಕಂದರೆ ಅದ್ರೊಳಗೆ ಹೋಗೋಕ್ಕೆ ಪರ್ಮಿಷನ್ ಬೇಕು. ಸೊ ಇವ್ರು ಅಲ್ಲೇ ಅಂದರೆ ಆಂಟಿ ಮನೆಯವ್ರು ಅಲ್ಲೇ ವರ್ಕ್ ಮಾಡೋದು. ಸೊ ಹಾಗಾಗಿ ಈಸಿ ಆಯ್ತು ನಮಗೆ. ಥ್ಯಾಂಕ್ಸ್ ಆಂಟಿ. ಮಗಳ ಡಿಸೈನರ್ ಅಲ್ಲ ನೋಡಿ. ಇವ್ರ ಮಗಳು ಆ್ಯಕ್ಚುಲಿ ಈ ಎಲ್ಲ ಕೆಲಸ ಮಾಡ್ತಾರೆ. ಅವರೇ ಹೊಲ್ದಿರೋದಂತೆ. ಸ್ಟಿಚಿಂಗ್ ಅವರೇ ಮಾಡಿರೋದಾ? ಸ್ಟಿಚಿಂಗ್ ದೂಸರಿ ಡಿಸೈನ್ ಮಾತ್ರ. ಸೂಪರ್, ವೆರಿ ನೈಸ್. ಬೊಕ್ಕೆ ಮಾಡಿದ್ದಾರೆ ನೋಡಿ, ತೋರಿಸ್ತೀನಿ ನೋಡಿ. ಈ ಬೊಕ್ಕೆನ ಮನೆಯಲ್ಲೇ ಮಾಡಿರೋದು. ಇದೆಲ್ಲ ಆರ್ಡರ್ ಮಾಡ್ಕೊಂಡಿದ್ದಾರೆ ಅವರು. ಆರ್ಡರ್ ಮಾಡಿ ಈ ರೋಸ್ ಕಟ್ಟಿಂಗ್ ಎಲ್ಲ ಅವರೇ ಮಾಡಿರೋದಲ್ಲ. ತುಂಬ ಚೆನ್ನಾಗಿದೆ. ಇದು ನಮ್ಮ ಸೆಂಟರಲ್ಲಿ ಯೂತ್ ಬರ್ತಾರೆ, ಸೊ ಅವರಿಗೆ ಹೇಳ್ಕೊಡ್ಬೇಕಿದು. ಯಾಕಂದ್ರೆ ನಮ್ಮ ಸೆಂಟರಿಗೆ ಬರ್ತಾರೆ ಗೆಸ್ಟ್ ರಿಸೋರ್ಸ್ ಪರ್ಸನ್ಸ್ ಎಲ್ಲ. ಯೂತ್ ಹತ್ರ ಮಾಡಿಸಿ ಈ ರೀತಿ ಕೊಡಬೇಕು, ಚೆನ್ನಾಗಾಗುತ್ತೆ. ಆಮೇಲೆ ಇಲ್ಲಿ ಕನ್ನಡಿಯಲ್ಲಿ ಒಂದು ಹುಡುಗ ಕಾಣ್ತಿದಾರಲ್ಲ ಇವರು. ಸೊ ಇವ್ರ ಹೆಸರು ಸರಿಯಾಗಿ ತೋರಿಸೋಣ ತಡೀರಿ. ಇವ್ರ ಹೆಸರು ಶೌಕತ್ ಅಲಿ ಅಂತ. ಇವ್ರಿಗೊಂದು ಹುಡುಗಿ ನೋಡ್ತಾ ಇದೀವಿ ಆಯ್ತಾ. ಇವ್ರ ಅವ್ರ ಅಮ್ಮ ಸ್ವಲ್ಪ ಸೈಡಿಗೆ ಬನ್ನಿ, ನಿಮ್ಮ ಹುಡುಗನ ಸರಿಯಾಗಿ ತೋರ್ಸೋಣ. ಈ ಹುಡುಗಂಗೆ ಒಂದು ಹುಡುಗಿ ನೋಡ್ತಾ ಇದೀವಿ. ಸೊ ನೀವು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಹೇಳಿ. ಶೌಕತ್ ನಿಮ್ಮ ನೋಡಿ, ನಗು ಚೆನ್ನಾಗಿದೆ. ಸೊ ಇವ್ರದ್ದು ಐಡಿಗೆ ನಾನು ಕೊಡ್ತೀನಿ ಆಯ್ತಾ, ಇನ್ಸ್ಟಾಗ್ರಾಮ್ ಐಡಿ ಕೊಡ್ತೀನಿ. ಸೊ ಇವರಿಗೆ ಹುಡುಗಿ ನೋಡ್ತಾ ಇದೆ. ಇಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು ನಾನು, ತಮಾಷೆ ಅಲ್ಲ. ಏನಿಲ್ಲ, ಮದುವೆ ಮಾತುಕತೆ ಆಗ್ತಾ ಇತ್ತು. ಸುಮ್ಮನೆ ಹೇಳಿದೆ ನಾನು ವ್ಲಾಗಲ್ಲಿ ಇದನ್ನು ಹಾಕ್ತೀನಿ, ಹೇಳಲಿಕ್ಕಾಗಲ್ಲ. ಯಾರಾದರೂ ನೋಡಿದರೆ ಸೀರಿಯಸ್ ಆಗಿ ನಿಮ್ಮ ಮನೆ ತನಕ ಗಂಡು ಕೇಳ್ಕೊಂಡು ಬರಬಹುದು ಅಂತ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ತೀನಿ. ಸುಮ್ಮನೆ ಹಿಂಗೆ ಮಾತಾಡ್ತಾ ಫೋನ್ ಕಲೆಕ್ಷನ್ಸ್ ಬಗ್ಗೆ ಟಾಪಿಕ್ ಬಂತು. ಇದರಲ್ಲಿ ಫಸ್ಟ್ ಫೋನ್ ಯಾವ್ದು ನಿಮ್ಮದು ಶೌಕತ್? ಇದೆ, ಇದು ಫಸ್ಟ್ ಫೋನು. ಇದು ಯಾವಾಗ ಯೂಸ್ ಮಾಡ್ತಿದ್ರಿ? 2012 10th. ಓಕೆ. ಆಮೇಲೆ ನೆಕ್ಸ್ಟ್ ಇದು ಕಾಲೇಜ್ ಫಸ್ಟ್ ಇಯರ್. ಈ ಸೆಕೆಂಡ್ ಫೋನ್. ಮತ್ತೆ ಆದ್ಮೇಲೆ ಮಿಡಲ್ ಅಲ್ಲಿ ಇನ್ನೂ ತುಂಬಾ ಸ್ವಲ್ಪ ಮಿಸ್ಸಿಂಗ್ ಇದೆ. ಯಾವ್ದು ನೆನಪಿಲ್ಲ ಯೂಸ್ ಮಾಡಿದ್ಕಂತ. ಎಲ್ಲ ಫೋನ್ ನಿಮ್ಮ ಹತ್ರ ಇದೆ ಯೂಸ್ ಮಾಡಿದ್ದು? ಪ್ರೆಸೆಂಟ್ ಇದು ಐಫೋನ್ 16. ಓಕೆ, ಗ್ರೇಟ್. ಎಲ್ಲ ವರ್ಕಿಂಗ್ ಕಂಡೀಷನ್. ಎಲ್ಲ ವರ್ಕಿಂಗಾ? ಇದು ಎಲ್ಲ ವರ್ಕಿಂಗ್ ಇದೆ. ಇದು 3 ವರ್ಕಿಂಗ್ ಕಂಡೀಷನ್. ಇದೊಂದು ವರ್ಕಿಂಗ್ ಇದೆ. ಇದೆಲ್ಲ ಬ್ಯಾಟ್ರಿ ಇಲ್ಲ, ಇದು ಡಿಸ್ಪ್ಲೇ ಹೋಗಿದೆ. ಈಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ಇದೆ 2 ಐಫೋನ್. ನೈಸ್. ನಿಮ್ಮ ಮಗ ಯೂಸ್ ಮಾಡಿದೆಲ್ಲ ಫೋನ್ ಇಲ್ಲಿದೆ ನೋಡಿ. ಒಂಥರ ಚೆನ್ನಾಗಿ ಅನ್ಸುತ್ತೆ. ಎಲ್ಲರೂ ಇಟ್ಕೊಳ್ಳಲ್ಲ ಹೀಗೆ. ಇದೊಂಥರ ನಿಮ್ಮ ಹಾಬಿನಾ ಇದು? ನೋಟ್ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಎಲ್ಲ. ಏನದು? ಫಾರಿನ್ ಟ್ರಿಪ್ ಎಲ್ಲ ಮಾಡಿದ್ದೀರಾ? ಇನ್ನೂ ಹೋಗಿಲ್ಲ. ಹೆಂಗೆ ಕಲೆಕ್ಟ್ ಮಾಡ್ತೀರಾ ಇದೆಲ್ಲ? ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ. ಇದು ಔಟ್ ಆಫ್ ಕಂಟ್ರಿ ಎಲ್ಲ. ಯೂರೋ ಇದೆಲ್ಲ ಔಟ್ ಆಫ್ ಕಂಟ್ರಿದು ಎಲ್ಲ
बर्तन ಅಲ್ವಾ? ಡಾಲರ್ಸ್ ಯಾವುದು ಇದರಲ್ಲಿ? इसमें दाल शौकत ಇದೆ ಅನಿಸುತ್ತೆ ನೋಡಿ, ಇದು ಡಾಲರ್ ಆಯ್ತಾ? ಇದು ಎಲ್ಲಿ ತಗೊಂಡ್ರಿ ಡಾಲರ್? ಫ್ರೆಂಡ್ಸ್ ಹತ್ರನಾ? ಸಿಕ್ಕತ್ತ ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ. ನೋಡಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇರಾಕ್. बग्गद का तिरानिस्तो ಇರಾಕ್ ಇದು ಸೌದಿದೇನಾ? ಲ್ಯಾಂಗ್ವೇಜ್ ಉರ್ದು ಅಲ್ಲಿ ಇದೆ, ಅಲ್ಲಿದೆ. ಫುಲ್ ಉರ್ದುನೇ ಇದೆ ಇದು. ಇದೇನೋ ಹಾಫ್ ಇದೆ. ಓಸಿ 1/2. ಇದು ಯಮನ್, ಸೆಂಟ್ರಲ್ ಬ್ಯಾಂಕ್ ಆಫ್ ಯಮನ್. ನಾನು ಶುರು ಮಾಡ್ಬೇಕು ನೆಕ್ಸ್ಟ್ ಎಲ್ಲ ಕಂಟ್ರಿ ವ್ಲಾಗ್ಸ್ ಮಾಡಿದರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಹಾಂ, ದಿರಮ್ಸ್. ಬಾಂಗ್ಲಾದೇಶ್, ಬಾಂಗ್ಲಾದೇಶಿನ 100 ರೂಪಾಯಿ. ನಮ್ಮ ಇಂಡಿಯಾದ ಇದು ಹಳೆ ನೋಟು 1 ರೂಪಾಯಿ. ಆಮೇಲೆ 2017 ಮತ್ತೆ ಬಂತು 1 ರೂಪಾಯಿ, ಆಮೇಲೆ ಮತ್ತೆ ಗೊತ್ತಿಲ್ಲ. 17 ಬಂತು, ಆದರೆ ಅಷ್ಟಾಗಿ ಯೂಸ್ ಮಾಡಿಲ್ಲ ಎಲ್ಲರೂ. ಏನಾಯ್ತಂತ ಗೊತ್ತಿಲ್ಲ ಈ ನೋಟಿನ ಕತೆ. ನಿಮಗೇನಾದರೂ ಗೊತ್ತಿದ್ರೆ ಹೇಳಿ. 20 ರೂಪೀಸ್ ಇದನ್ನು ಆಲ್ಮೋಸ್ಟ್ ಯಾರು ನೋಡಿರಲ್ಲ, ಹಳೆಯ ಕಾಲದಿದ್ದೆ. ಹೌದು, ಇದು 50 ಈ ಥರ ಮುಂಚೆದು 50 ಓಲ್ಡ್ ನೋಟ್, 20 ಓಲ್ಡ್ ನೋಟ್, 10 ರೂಪೀಸ್, 50 ರೂಪೀಸ್ ನೋಟ್ ಇದು. ಇದೆಲ್ಲ ಇಂಡಿಯನ್ ಕರೆನ್ಸಿ ಅಲ್ಲ? ಹಾಂ, ಇಂಡಿಯನ್ ಕರೆನ್ಸಿ ಓಲ್ಡ್ ನೋಟ್ ಕಲೆಕ್ಷನ್. ವೆರಿ ನೈಸ್. ಕೆಲವರು ಈ ಹಾಬಿ ಇಟ್ಕೊಂಡಿರ್ತಾರೆ. ಅಂಕಲ್ ಅಡುಗೆ ಮಾಡ್ತಿರೋದು ನೋಡಿ ಖುಷಿ ಆಯ್ತು. ಅಂಕಲ್ ಏನು ಅಡುಗೆ ಮಾಡ್ತಾ ಇದ್ದೀರಾ? ಮಟನ್ ಮಟನ್ ಮಾಡ್ತಾ. ಮಟನು, ಪಾಯ, ಹಾಂ ಹಾಂ, ತಲೆಪಲ್ಲೆ, ಓಕೆ. ಬೇಜ. ಆಂಟಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ಲ? ಅಡುಗೆ ಮಾಡಿದ್ದು ಇಷ್ಟನಾ ನಿಮಗೆ? ತುಂಬಾ ಇಷ್ಟ. ಓ ಹೌದಾ, ಓಕೆ. ಥ್ಯಾಂಕ್ ಯು ಶೌಕತ್. ರಾಯಚೂರಿನ ಈ ಪವರ್ ಜನರೇಟ್ ಮಾಡೋ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಧನ್ಯವಾದಗಳು. ಮಾತ್ರ ಅಷ್ಟು ಈಸಿ ಇಲ್ಲ ಒಳಗೆ ಹೋಗೋದು. ಹೋಗಿ ಬಂದ್ವಿ, ಆ ವಿಡಿಯೋ ಕೂಡ ನೋಡಿರಬಹುದು ನೀವು. ನೋಡಿಲ್ಲ ಅಂದರೆ ನೋಡಿ. ಆ್ಯಂಡ್ ಈಗ ಸೀದಾ ಮನೆಗೆ ವಾಪಸ್ಸು ರೆಸ್ಟ್ ಮಾಡೋದು. ಮಟನ್ನು ಚೋಟ ಮುದ್ದೆ. ಬಕ್ರಾ ಆಂಟಿ ನಿಮ್ದು ಊಟ? ಎಸ್. ಇದೇನು? ಬದನೆಕಾಯಿ ಸ್ಪೆಷಲ್. ನಿನ್ನೆ ಬೆಂಗಳೂರಿಂದ ನೈಟ್ ಅದೇ ತಗೊಂಡ್ಬಂದು ರಾ ಬದನೆಕಾಯಿ. ಬೆಂಗಳೂರಿಂದ ತಂದ್ರಾ? ಬದನೆಕಾಯಿ ತಂದಿರೋ. ಹಾಂ, ಇಲ್ಲಿ ಬಂದಿಲ್ಲ, ಅದನ್ನು ಮಾಡಿರೋದು. ಇದಕ್ಕೇನು ಹೇಳ್ತಾರೆ? ಅದು ಮಾಡಿರೋರು ಗೊತ್ತು. ಓಕೆ, ಇದು ಐ ಥಿಂಕ್ ನಿಮ್ಮ ತಂಗಿನೇ ಮಾಡಿರೋದು. ನೋಡಿ, ಮಂಗಳೂರು ಉಡುಪಿ ಕಡೆ ಎಲ್ಲ ಕೋರಿ ರೊಟ್ಟಿ ಅಂತ ತಿಂತಾರೆ ಗೊತ್ತಾ? ಅದೇ ರೀತಿ ಇಲ್ಲಿ ಜೋಳದ ರೊಟ್ಟಿ, ಆದರೆ ಕಡಕ್ ರೊಟ್ಟಿ ಇದು. ಸದ್ಯಕ್ಕೆ ನಾನು ಸೂಪ್ ಕುಡಿತಾ ಇದ್ದೀನಿ. ಮಟನ್ ಸೂಪ್ ಇದು. ಮಟನ್ ಪಾಯ ಸೂಪ್. ಮಟನ್ ಪಾಯ ಸೂಪ್, ಹೌದು. ಆಂಟಿ ಇವಾಗ ಅವರ ಹೊಸ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅವ್ರು ಇರೋದು ಬಾಡಿಗೆ ಮನೆಯಲ್ಲಿ. ಇಲ್ಲಿ ಬಾಡಿಗೆ ಎಲ್ಲ ಹೆಂಗೆ ಆಂಟಿ? ಈಗಿರೋ ಮನೆಗೆ 10,000, 5,000. ಹಾಂ, ಈಗಿರೋ ಮನೆನೂ ಇಷ್ಟೇ ದೊಡ್ಡದಿದೆ ಅಲ್ವಾ? ಸ್ವಲ್ಪ ಇಷ್ಟು ದೊಡ್ಡ ಮನೆಗೆ 10,000. ಸೊ ಇದು ದೊಡ್ಡ ಹಾಲ್, ಡೈನಿಂಗ್ ಹಾಲ್, ಪೂಜೆ ಮಾಡೋಕ್ಕ. ಓಕೆ, ಹಾಂ, ಓಕೆ. ಕಿಚನ್ ರೂಮು, ಸ್ಟೋರ್ ರೂಮ್. ಸೇಮ್ ಈಗ ಅಲ್ಲೇನು ಮನೆ ಇದೆ ಹಾಗೇನೆ ಆಲ್ಮೋಸ್ಟ್. ಬೆಡ್ರೂಮ್, ಓಕೆ. ಇದು ಇನ್ನೊಂದು ಬೆಡ್ರೂಮು. ಅಟ್ಯಾಚ್ ಬಾತ್ರೂಮು ಇದೆ. ಇಲ್ಲಿ ಇನ್ನೊಂದು ಬೆಡ್ರೂಮಾ? ಹಾಂ, ಇದು ಕಾಮನ್ ಬಾತ್ರೂಮ್ ಎಲ್ಲರಿಗೂ. ಇದು ಇನ್ನೊಂದು ರೂಮು, ಅದಕ್ಕೆ ಅಟ್ಯಾಚ್ ಅಷ್ಟೇ. ಓಕೆ. ಹೊರಗಡೆ ಟಾಯ್ಲೆಟ್ ಹಾಗೆ. ಪರವಾಗಿಲ್ಲ, ಚೆನ್ನಾಗಿದೆ. ಒಂದು ಶೌಕತ್ ರೂಮ್ ಒಂದು, ಅಲ್ಲ ಇದು ನಿಮ್ಮದು ಬಾಬು. ಹಾಂ, ಇದು ಯಾರನ್ನ ಬಂದ್ರೆ ಗೆಸ್ಟ್. ಹಾಂ, ಅವರಿಗೆ. ಓ, ಮೇಲೆ ಶೌಕತ್ತಾ? ಓಕೆ ಓಕೆ ಓಕೆ, ಸರಿ ಸರಿ ಸರಿ, ಓಕೆ. ನಮ್ಮಂಥವ್ರೆಲ್ಲ ಬಂದರೆ ಇಲ್ಲಿ ನೆಕ್ಸ್ಟು ನೋಡೋಣ. ಈ ಮನೆ ಆದಮೇಲೆ ನಾನು ಮತ್ತೆ ಬರಬಹುದು ಇಲ್ಲಿ, ಗೊತ್ತಿಲ್ಲ. ಆಂಟಿ ಹೇಳ್ತಿದ್ದಾರೆ ಆಲ್ವೇಸ್ ವೆಲ್ಕಮ್, ಯಾವಾಗ ಬೇಕಾದ್ರೂ ಬನ್ನಿ. ಸಾಕು, ಇಷ್ಟು ಒಳ್ಳೆ ಹೋಸ್ಟ್ ಅಲ್ಲಿ ಸಿಕ್ಕಿದ್ರೆ ಇನ್ನೇನು ಬೇಕು ಅಲ್ವಾ? ಇದು ಟ್ರಾವೆಲಿಂಗ್ನ ಪವರ್ ಆ್ಯಕ್ಚುಲಿ. ಒಂದ್ಸಲ ನಾವು ನಮ್ಮ ವ್ಯಕ್ತಿತ್ವ ಯಾರು ಅಂತ ಗೊತ್ತಾಯಿತು ಅಂದರೆ ಒಂದು ಮನೆಯವ್ರ ಥರನೇ ಆಗ್ಬಿಡ್ತೀವಿ ಅಲ್ವಾ? ಅಷ್ಟೇ. ಅದೇ, ಆಮೇಲೆ ಹೋಗೋಣ. ಕರೆಕ್ಟ್, ಒಳಗಿಂದನೇ ಸ್ಟೇರ್ ಕೇಸ್ ಇದೆ. ಸೊ ಶೌಕತ್ ರೂಮ್ ಮೇಲೆ. ಹೌದು ನೋಡ್ರಿ, ಶೌಕತ್ ಅವರಿಗೆ ಸೀರಿಯಸ್ ಆಗಿ ಹುಡುಗಿ ನೋಡ್ತಾ ಇದ್ದೀವಿ, ಆಯ್ತಾ? ಇಷ್ಟು ಹಾಂ, ಎಲ್ಲ ರೆಡಿ ಮೆಟೀರಿಯಲ್. ಹಾಂ, ಇಲ್ಲಿ ಬರುತ್ತಾ? ಓಕೆ. ಹಾಂ ಹಾಂ, ಅಂದ್ರೆ ಇವಾಗ ಸ್ವಲ್ಪ ಮ್ಯಾರೇಜ್ ಸಲುವಾಗಿ ನಾವು. ಹಾಂ, ಅಂದರೆ ನಿಮ್ಮ ಮಗಳದ್ದು ಮ್ಯಾರೇಜ್ ಸಲುವಾಗಿ. ನೋಡಿ, ಸದ್ಯಕ್ಕೀಗ ಅವರಿರೋದು ಆ ಮನೆಯಲ್ಲಿ ಬಾಡಿಗೆಗೆ. ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿ ಇವಾಗ. ಅವರೇ ಓನರಾ? ಓಕೆ. ಸೊ ಇಲ್ಲೇ ಇವಾಗ ದೊಡ್ಡ ಮನೆ ಕಟ್ತಾ ಇದ್ದಾರೆ ಇವರು. ಒಳ್ಳೇದಾಗಲಿ, ಆದಷ್ಟು ಬೇಗ ಎಲ್ಲ. ಶೌಕತಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಇದೇ ಮನೆಗೆ ಬರ್ತಾರೆ ಅವರು, ಆಯಿತಾ? ಸೀರಿಯಸ್ ಆಗಿ, ಅದಕ್ಕೆ ನಾನೀಗ ವ್ಲಾಗಲ್ಲಿ ಹೇಳ್ತಾ ಇರೋದು. ನೋಡೋಣ ಯಾವ ಹುಡುಗಿ ಸಿಗ್ತಾರೆ ಏನು ಅಂತ.
ನಾನು ನನ್ನ ಫ್ರೆಂಡ್ಸ್ ಇದ್ದಾರೆ ಒಂದಷ್ಟು ಜನ. ನಮಗೆ ಮ್ಯಾಚ್ ಆಗಿ ಸಿಕ್ಕಿದ್ರೆ ನಿಮಗೆ ನಾನು ಮ್ಯಾಚ್ ಮಾಡಿಸ್ತೀನಿ. ಈಗ ನಾನು ಮ್ಯಾರೇಜ್ ಬ್ರೋಕರ್ ಥರನೇ ಕೆಲಸ ಮಾಡ್ತೀನಿ. ಏನಾದ್ರು ಸ್ವಲ್ಪ ಜಾಬ್ ಇದ್ರೆ ಅವ್ರು ಸೆಟಲ್ ಮಾಡ್ಕೊಂತಾರೆ ಅಷ್ಟೇ. ಬೆಂಗಳೂರಲ್ಲೇ ಇರ್ತಾರೆ ಅವರು, ಕೆಲಸ ಅಲ್ಲಿ ಮಾಡ್ತಾರೆ. ಸೊ ಅವರಿಗೆ ಸೂಟ್ ಆಗಬೇಕು ಸ್ವಲ್ಪ. ಇಲ್ಲಿ ಬಂದಾಗ ಇಲ್ಲಿ ಥರ, ಅಲ್ಲಿದ್ದಾಗ ಅಲ್ಲಿ ಥರ, ಅವ್ರವ್ರ ಬದುಕನ್ನ ಅವ್ರು ಬದುಕಬೇಕು. ಅವನಿಗೆ ಎಲ್ಲಿ ಅಡ್ಜಸ್ಟ್, ಅವನು ಓಕೆ ಅಂದ್ರೆ ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಹೌದು ನೋಡಿ, ತುಂಬ ಒಳ್ಳೆ ಅತ್ತೆ ಆಯ್ತಾ? ಇಲ್ಲ, ಅವನು ಹುಡುಗಿ ಓಕೆ ಅಂದ್ರೆ ಆಯ್ತು, ನಮ್ಗೆ ಯಾವ ಅಬ್ಜೆಕ್ಷನ್ ಇಲ್ಲ. ನೋಡುವ. ಅಬ್ಬಬ್ಬಬ್ಬಬ್ಬ, ಏನು ಊರು ನಿಮ್ಮದು! ಮಸ್ತ್ ಊರು ಮಾತ್ರ. ಊರಿನ ಜನ ಎಲ್ಲರೂ ನಿಮ್ಮನ್ನು ನೆನೆಸ್ಕೊಂಡ್ರು, ಎಲ್ಲರೂ ಕೇಳ್ತಾ ಇದ್ರು. ತುಂಬ ಒಂಥರ ಚಿರಋಣಿಗಳು ಅವರು. ತುಂಬ ಹೊಗಳಿದ್ರು, ನೆನ್ಪು ಮಾಡಿಕೊಂಡ್ರು. ನನಗೂ ಒಂಥರ ಹೆಂಗೆ ಅನಿಸ್ತು ಅಂದರೆ, ಹಳೆ ಮೂವಿಯಲ್ಲೆಲ್ಲ ನೋಡಿದ್ದೀವಿ ನಾವು, ಆದರೆ ನಿಜವಾಗ್ಲೂ ನಾನು ಇವತ್ತು ನೋಡಿದೆ. ಬೆಂಡೆ ಬೆಂಬಳಿ. ಹಾಂ, ಚೆನ್ನಾಗಿತ್ತು ಊರು, ಖುಷಿ ಆಯಿತು. ಆ ಎಲ್ಲ ವಿಡಿಯೋಸ್ ನೋಡ್ಕೊಂಡು ಬನ್ನಿ. ಈಗ ನಾನು ಮನೆಗೆ ಬಂದೆ, ಈಗೇನಿಲ್ಲ, ಈಗ ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸಿಗೋಣ. ತಾಹಿರಾ ಇವರು ಎಷ್ಟು ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ. ನಾನು ಬೆಳಿಗ್ಗೆ ಹೋಗುವಾಗ ಶುರು ಹಚ್ಕೊಂಡಿದ್ರು, ಈಗ ಫುಲ್ ಫಿನಿಶ್ ಆಗಿದೆ. ಶೌಕತ್ ಅವರು ಟೀ ಶರ್ಟ್ ಅಂತೆ, ಇದು ಎಸ್ ಅಂತ ಹಾಕಿದ್ದಾರೆ. ನಾನು ಮುಂದೊಂದು ದಿನ ಹಾಕ್ಸ್ಕೊಳ್ತೀನಿ, ಸೋನುದ ಸಂಚಾರಿ ಅಂತ. ಫ್ರೀ ಇದ್ದಾಗ ಹಾಕ್ಕೊಡಿ, ಓಕೆನಾ? ಕ್ಯಾರೆಟ್ ಹಲ್ವಾ ಇಲ್ಲಿ ರೆಡಿ ಆಗಿದೆ. ನಾಳೆ ಫಿಯಾನ್ಸೆ ಬರ್ತಿದ್ದಾರೆ, ಅವರಿಗೋಸ್ಕರ ಒಂದಷ್ಟು ರೆಡಿ ಆಗ್ತಾ ಇದೆ. ಆ್ಯಂಡ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಸಖತ್ತಾಗಿದೆ. ಸೀರೆ ಎಷ್ಟು ಚೆನ್ನಾಗಿ ಮಡಚಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ. ಏನಿಲ್ಲ, ಉಡೋ ಟೈಮಲ್ಲಿ ಆರಾಮ್ಸೆ ಉಡ್ಕೋಬೋದು. ಸ್ವಲ್ಪ ತೋರಿಸಿ ತಾರಿದೆ ಹೆಂಗೆ. ಓ, ಈ ರೀತಿ ಈಸಿಯಾಗಿ ಉಟ್ಕೋಬೋದಲ್ಲ? 5 ಮಿನಿಟ್ಸಾಗಿ ಉಟ್ಕೋಬೋದು. ವಾ, ನೋಡಿ ಎಲ್ಲ ಇವ್ರು ಏನು ಮಾಡಿದ್ದಾರೆ ಗೊತ್ತಾ, ಗ್ರ್ಯಾಂಡ್ ಸೀರೆಗಳನ್ನು ಉಡಕ್ಕೆ ಈಸಿ ಆಗಲಿ ಅಂತ ರೆಡಿ ಮಾಡಿ ಪಿನ್ ಹಾಕಿ ಇಟ್ಬಿಟ್ಟಿರೋದು. ಅಷ್ಟೇ. ಓ, ಸೂಪರ್. ಇದೆಲ್ಲ ಎಲ್ಲಿ ಕಲ್ತಿದ್ದು ನೀವು? ಯೂಟ್ಯೂಬ್ ನೋಡಿ. ಸೂಪರ್. ಅಚ್ಚಾ, ಚೆನ್ನಾಗಿದೆ ನೋಡ್ರಿ ಐಡಿಯಾ ಇದು. ಇಂಥ ಸೀರೆ ಉಡುವಾಗ ಕಷ್ಟ ಆಗಬಾರ್ದು ಅಂತ ಇದೆಲ್ಲ ಡಿಸೈನ್ ನೀವೇ ಹಾಕಿರೋದಾ? ಸೂಪರ್ ಸೂಪರ್. ಎಲ್ಲ ಯೂಟ್ಯೂಬ್ ನೋಡಿ ಮನೆಯಲ್ಲೇ ಇವ್ರಿಗೆ ಏನೇನು ಇಷ್ಟ ಆಗ್ತಾ ಇತ್ತು ಅದೆಲ್ಲ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಡಿಸೈನ್ ನಿಮ್ಮದೇ ಅಲ್ಲ? ಇದೆಲ್ಲ ಎಲ್ಲಿ ತರಿಸ್ತೀರಾ? ಇಲ್ಲಿ ಸಿಗುತ್ತಾ ರಾಯಚೂರಲ್ಲಿ? ನಾನು ಹೇಳಿದ್ದು ಈ ಬ್ಲೌಸ್ ಹಾಕೊಳ್ಳಿ ಜಸ್ಟ್ ಹಾಗೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಇಲ್ಲೊಂಥರ ಸಖತ್ತಾಗಿ, ಇದು ಕೈಲಿ ಮಾಡಿದ್ದು. ಹಾಂ, ಬ್ಲೌಸ್ ಕೂಡ ಚೆನ್ನಾಗಿದೆ. ಇದು ಬ್ಲೌಸು, ಇದು ಡಿಸೈನ್. ಇದು ಬಟ್ಟೆನೂ ಚೆನ್ನಾಗಿದೆ ತಾರು. ಸಾರಿ ಇದೇ ತರ ಇದೆ ಎಲ್ಲ. The next day. ಸೊ ಇದು ವಾ, ಸೂಸ್ಲೆ ರೆಡಿ. ಬನ್ನಿ, ಪ್ಲೇಟಲ್ಲಿ ಹಾಕ್ಕೊಡಿ. ಅಂಕಲ್ ರೆಡಿ ಮಾಡಿರೋದು. ಈ ಸೂಸ್ಲೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಗ್ರಾಣಿ ರಾಯಚೂರು ಸ್ಪೆಷಲ್. ಇದ್ರಲ್ಲಿ ಹಾಲು ಹಾಕಿದಾರಂತಲ್ಲ? ಹಾಲು, ಹಾ, ಕಡಲೆ ಹಿಟ್ಟು. ಹಾ ಹಾ, ಕಡಲೆ ಹಿಟ್ಟು ಬಲೆತು ಪುಟಾಣಿ. ಹಾ, ಇದೇನಂಟಿ ಇದು? ಚಿಕನ್ ಇಂದು ವಡ. ಇಲ್ಲ, ಆ್ಯಕ್ಚುಲಿ ರೆಸಿಪಿ ಹೆಸರು ಗೊತ್ತಿಲ್ಲ, ಏನೇನೋ ಹೊಸ ಟ್ರೈ ಮಾಡಿದ್ದಾರೆ. ಎಸ್ಪೆಷಲಿ ಇವ್ರ ಮಗಳು ಅವ್ರ ಅಡುಗೆ ವಿಷಯದಲ್ಲಿ. ಅದೇ ನಾನು ಹೇಳಿದ್ನಲ್ಲ, ಅವ್ರೊಂಥರ ಮಲ್ಟಿ ಟ್ಯಾಲೆಂಟೆಡ್ ಆಯ್ತಾ. ಆಮೇಲೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ನೋಡಿ. ಇದು ಫೈನಲಿ ಇದು ಈ ರೀತಿ ಇದೆ, ಚಿಕ್ಕ ಚಪಾತಿ ಥರ ಮಾಡಿಕೊಂಡು ಆಮೇಲೆ ಈ ರೀತಿ ತವಾ ಫ್ರೈ ಮಾಡ್ತಾರೆ. ತುಂಬ ಚೆನ್ನಾಗಿದೆ ನಿಜ. ಬಟ್ ಏನು ಹೆಸರು ಇಡ್ತೀರಾ ಅದಕ್ಕೆ? ಫೋನ್ನಾಗ ನೋಡಿ ಮಾಡಿ. ಚೆನ್ನಾಗಿದೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಏನು ಹೇಳ್ತಾರೆ ಈ ಗಿಡಕ್ಕೆ? ಸರ್ಕಾರ್ ಜಾಲಿ. ಸರ್ಕಾರ್ ಜಾಲಿ ಅಂದರೆ ಸರ್ಕಾರದವರೇ ಹಾಕಿದ? ನೋಡಿ, ಈ ಗಿಡ ಹೆಚ್ಚು ಇಲ್ಲಿ ರಾಯಚೂರಲ್ಲಿ ಮುಳ್ಳಿನ ಗಿಡ ಅಲ್ಲ. ಬರೀ ರಾಯಚೂರು ಅಂತಲ್ಲ, ಉತ್ತರ ಕರ್ನಾಟಕ ಈ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ನಾನು ನೋಡಿದ್ದೀನಿ ಮುಳ್ಳಿನ ಗಿಡ ಜಾಸ್ತಿ. ಇಲ್ಲಿನವ್ರು ಇದಕ್ಕೆ ಸರ್ಕಾರ್ ಜಾಲಿ ಅಂತ ಹೇಳ್ತಾರಂತೆ. ಅಡುಗೆ ಮಾಡೋಕ್ಕೆ ಎಲ್ಲ ಬೇಸಿಕ್ ಸುಡಕ್ಕೆ ಇದೆ ಕಟ್ಟಿಗೆ ಜಾಸ್ತಿ ಯೂಸ್ ಮಾಡೋದು 90%. ಅಲ್ಲೆಲ್ಲ ಒಣಗಿದೆ ನೋಡಿ. ಹೌದು. ಆಮೇಲೆ ಈ ಕಟ್ಟಿಗೆಗೆ ಒಂದು ಎಣ್ಣೆ ಬರ್ತದೆ. ಹೌದಾ? ಅದಕ್ಕೆ ಸ್ಕಿನ್ನದ್ದು ಸ್ವಲ್ಪ ಏನಾನ ಆಗಿತ್ತು ಅಂದ್ರೆ ಓದ್ತದೆ. ಅದ್ರ ಎದುರುಗಡೆ ನೋಡಿ ಸೀನ್ ಹೇಗಿದೆ. RTPS ಇಂದ ರಾಯಚೂರು ಪವರ್ ಪ್ಲಾಂಟೇಶನ್. ಇದು ಪೊಲ್ಯೂಷನ್ನೇ ಅದು. ಬರ್ರಿ ನಮ್ಮ ಮನೆಗೆ ಬರ್ರಿ. ಇಲ್ಲ, ಅಲ್ಲಿ ಇಲ್ಲಿ ಮೀಟ್ ಇಲ್ಲ, ನಮ್ಮ ಮನೆಗೆ ಬರ್ರಿ. ನೀವು ರಾಯಚೂರು ಸಪೋರ್ಟರ್ಸ್ ನೀವೆಲ್ಲ ಒಟ್ಟಿಗೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ರಶ್ಮಿ ಮತ್ತೆ
ಶೋಭಾ ಅವರೇ, ನೀವು ಪ್ಲಾನ್ ಮಾಡ್ಕೊಳ್ಳಿ, ಒಂದು ಮೀಟಪ್ ಮಾಡ್ಕೊಳ್ಳಿ. ಬರ್ರಿ. ನಾನು ಬ್ಲಾಗ್ಗಳು ಭಾಳ ನೋಡ್ತಿರ್ತೀನಲ್ಲ, ಒಂದ್ಸಲ ಅನ್ಕೊಂಡಿದ್ದೆ ಸೋನು ಅವ್ರಿಗೆ ಹಂಗಾರೆ ಮಾಡಿ ಮೀಟ್ ಆಗ್ಬೇಕು, ಎಕಡೆಯಿಂತನ ಇದು ಮಾಡ್ಬೇಕಂದ್ರೆ ಅವರೇ ಬಂದು ಬಿಡ್ಬಿಟ್ರು ನಮ್ಮ ಮನ್ಯಾಗ. ಅಲ್ಲ, ಸೋನು ಮನೆಗ್ ಬಂದ್ರೆ ಇವ್ರೇ ಎಲ್ಲ ಹೊಸಬ್ರು ಯಾರ ನೋಡಿದ್ರೆ ಇವ್ರು ಎಷ್ಟು ದಿನ ಆಯ್ತಂದ್ರೆ ಇವ್ರ ಮನೆಗ್ ಪರಿಚಯ ಈಗ ಅನ್ನೋ ತರ ಇರ್ತಾರೆ. ಸೋನು ನೋ ಪ್ರಾಬ್ಲಮ್ ನಮ್ಗೆ. ಅವರೆಲ್ಲ ನಮ್ದ್ರಾಗ ನಮ್ಮ ಫ್ಯಾಮ್ಲಾಗ ಈಗ ಒಂದಾಗ್ಬಿಟ್ಟಾರ ಅವರು ಎಲ್ಲ. ನಾ ಅವಾಗ ಹೇಳ್ಬಿಟ್ಟಿನಿ, ಇದು ನಮ್ಮ ಮನೆ, ನನಗೆ 3 ಮಕ್ಕಳಿಲ್ಲ, ನೀನು 4 ಅಂತ ಹೇಳಿಬಿಟ್ಟಿನಿ ಅವಾಗ. ನೀವೇನು ಕೇಳೋದಿಲ್ಲ. ನನ್ನ ಬಾಯಿಗೆ ಬಂದಿದ್ದು ಇವತ್ತು ನಿಮ್ಮ ಮನೆಯಲ್ಲಿ ಕೊನೆ ರಾತ್ರಿ The next day. ಶೇಂಗಾ ಚಟ್ನಿ ಅಲ್ವಾ? ನೀವೇನು ಹೇಳ್ತೀರಾ? ಶೇಂಗಾ ಚಟ್ನಿ ಅಲ್ಲ, ಬೇರೆ ಏನೋ ಹೇಳ್ತಾ ಇದ್ದ. ಶೇಂಗಾ ಹಿಂಡಿ. ಶೇಂಗಾ ಹಿಂಡಿಯಾ? ನಮ್ಮ ಬಿಜಾಪುರ ಡಿಸ್ಟಿಕ್ ಶೇಂಗಾ ಹಿಂಡಿ, ಇಲ್ಲಿ ಶೇಂಗಾ ಚಟ್ನಿ. ಲೈಫಲ್ಲಿ ನಾನು ಈ ಒಂದು ಟೈಮ್ ನೋಡ್ತೀನಿ ಅಂತ ಅಂದ್ಕೊಂಡಿಲ್ಲ. ಅದು ರಾಯಚೂರಲ್ಲಿ ಬೆಂಕಿ ಕಾಯಿಸೋದಂದ್ರೆ ಸುಮ್ಮನೆ ಅಲ್ಲ, ಈ ಸಲ ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ಲ? ಸಿಕ್ಕಾಪಟ್ಟೆ ಚಳಿ. ಎಷ್ಟು ವರ್ಷದಲ್ಲಿ ಈ ಚಳಿ ನೋಡ್ತಾ ಇದ್ದೀರಾ ನೀವು ರಾಯಚೂರಲ್ಲಿ? 12 ವರ್ಷ ಆದ್ಮೇಲೆ. ನೀವು? ಸೇಮ್. ನಾವು ಶಕ್ತಿನಗರ್ ಬಂದಾಗಿಂದ ಫಸ್ಟ್ ಟೈಮ್ ಅಲ್ವಾ? ಅದು ಈ ರೀತಿ ಬೆಂಕಿ ಹಾಕೊಂಡು ಕಾಯಿಸ್ತಾ ಇರೋದು. ರಾಯಚೂರಲ್ಲಿ ವೇರಿ ರೇರು ಈ ರೀತಿ ಎಲ್ಲ ಚಳಿ ಯಾರು ನೋಡಿಲ್ಲ ರೀ. ನನಗಂತೂ ಚೆನ್ನಾಗಿ ಅನಿಸ್ತಾ ಇದೆ. ನಾನು ತುಂಬ ಬಿಸಿಲಿರೋದಂತ ಅಂದ್ಕೊಂಡಿದ್ದೆ. ಹಪ್ಪಳ ಉರಿಯೋದು ಹೋಮ್ ಮೇಡ್ ಇದು? ಯಾವ್ದ್ರ ಹಪ್ಪಳಮ್ಮ ಇದು? ರವಿದಾ? ಮನೆಯಲ್ಲೇ ಮಾಡಿರೋ ಹಪ್ಪಳ. ನೋಡಿ, ಇವ್ರ ಮನೆ ಸಂಪ್ರದಾಯ ಅಂತೆ. ಸಂಪ್ರದಾಯ ಓಕೆನಾ? ಹೋಗಿ ಐ ಥಿಂಕ್ ಬಟ್ಟೆ ತಗೊಂಡು ಬಂದಿದ್ದಾರೆ. ಆದ್ರೆ ಬೇಡಿತ್ತು ತಾಹಿರಾ, ತುಂಬಾ ಬಟ್ಟೆ ಇದೆ, ತುಂಬಾ ದೊಡ್ಡದಾಯ್ತು ಪ್ರೀತಿ ಇದು ಆಕ್ಚುಲಿ. ಎನಿವೇಸ್ ಥ್ಯಾಂಕ್ಸ್. ಆಯ್ತು, ನೋಡೋಣ. ನಾವು ನಮ್ಮ ಫ್ಯಾಮಿಲಿಗೂ ತೋರಿಸೋಣ, ಯೂಟ್ಯೂಬ್ ಫ್ಯಾಮಿಲಿಗೆ. ಓಕೆ, ನ್ಯೂ ಕಲೆಕ್ಷನ್ ಅಂತ. ಹಾಂ, ಪಾರ್ಟಿ ವೇರ್. ವೆರಿ ನೈಸ್. ಕಲರ್ ಇಷ್ಟ ಆಯ್ತಾ? ಸಖತ್ತಾಗಿದೆ. ನನ್ಗೆ ಈ ತರ ನೈಸ್, ವೆರಿ ನೈಸ್. ಬಿಚ್ಚಿ ನೋಡು. पार्टी वेयर जाती हूँ ना, ये रहने जमा का बहुत लीडर मेरे को नहीं माल बताओ, अति शाने नहीं है. ಚೆನ್ನಾಗಿದೆ, ನಿಜ ಇಷ್ಟ ಲೈಟ್. ತುಂಬ ಚೆನ್ನಾಗಿದೆ. ಹಾಂ, ಇಲ್ಲ, ನಿಮ್ಮ ಟೇಸ್ಟ್ ಚೆನ್ನಾಗಿದೆ. ಲೈಟ್ ವೇಟ್. ನಾನು ಹಾಕೊಂಬರಲ್ಲ ಇವಾಗ? ಹಾಕೊಂಬರ್ತೀನಿ ತಡಿ. ಮಸ್ತ್ ಇದೆ ಕಲರ್. ನೈಟ್ ಫಂಕ್ಷನ್ ಸಖತ್ತಾಗಿ ಕಾಣುತ್ತೆ ನಿಜ. ಆ್ಯಂಡ್ ಲೈಟ್ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಈ ಸೀರೆದು ಬ್ಲೌಸ್ ಇಲ್ಲಿದೆ ನೋಡಿ. ನೀವು ಹೇಳ್ದಂಗೆ ನೈಟ್ ಟೈಮಲ್ಲಿ ಇದು ಹಾಕಿದ್ರೆ ಲೈಟಿಂಗ್ಸಿಗೆ ಸಖತ್ತಾಗಿ ಕಾಣುತ್ತೆ. ನನಗೆ ಡಿಸೈನ್ ಕಳಿಸಿ ಯಾವ ರೀತಿ ಹೊಲಿಬೇಕು ಅಂತ, ನಾನು ಅಕ್ಕನಿಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ, ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡೆ ನೀವೇನೋ ತರಕ್ಕೆ ಹೋಗಿದ್ದೀರಾ ಅಂತ, ಬಟ್ ಇಷ್ಟು ಒಳ್ಳೆ ಗಿಫ್ಟ್ ತರ್ತೀರ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಮಧ್ಯಾಹ್ನದ ಊಟ ರೆಡಿ ಆಗಿದೆ. ಏನಿವತ್ತು ವಿಶೇಷ? ಏನೋ ಅವಾಗ ಹೇಳಿದ್ರಲ್ಲ, ನೀವು ಗೋರೆಕಾಯಿ ಅಂತೀರಾ? ಹಾಂ, ಜವಳಿಕಾಯಿ. ಓಕೆ, ಇದನ್ನ ನಮ್ಮ ಮನೆಯಲ್ಲಿ ಜವಳಿಕಾಯಿ ಅಂತಾರೆ, ಇವರು ಚೌಳೆಕಾಯಿ ಅಂತಾರೆ. ನೋಡಿ ಎಷ್ಟು ಭಾಷೆ ವ್ಯತ್ಯಾಸ ಇದೆ. ನೀವೇನಂತೀರಂತ ಕಾಮೆಂಟಲ್ಲಿ ಹೇಳಿ ಆಯ್ತಾ? ಓಕೆ. ಆಮೇಲೆ ಇದು ವಿಶೇಷ, ಉತ್ತರ ಕರ್ನಾಟಕ ಶೇಂಗಾ ಚಟ್ನಿ ತುಂಬಾ ಫೇಮಸ್. ಅದೊಂದು ತುಂಬಾ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಎಸ್, ಸಂಜೆ ಇಲ್ಲಿಂದ ಹೊರಟೆ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 2 ಮಾತಿಲ್ಲ. ಈ ಬ್ಲಾಗ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಹೋಸ್ಟ್ ನನಗೆ ರಾಯಚೂರಲ್ಲಿ ಸಿಕ್ಕಿದ್ದು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮನೆ ವಾತಾವರಣನೇ ಇದೆ ಇವ್ರ ಮನೆಯಲ್ಲಿ. ರಾಯಚೂರನ್ನ ತುಂಬ ಕಮ್ಮಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮುಂದೆ ಬರೋ ದಿನಗಳಲ್ಲಿ ನೀವು ಕೂಡ ಹೇಳಿ ಎಲ್ಲೆಲ್ಲಿ ಪ್ಲೇಸ್ ಇದೆ. ಬರೀ ಪ್ಲೇಸ್ ಅಂತ ಅಲ್ಲ, ಡಿಫ್ರೆಂಟ್ ವ್ಯಕ್ತಿಗಳ ಬಗ್ಗೆ, ಸಾಧನೆ ಮಾಡಿರೋರ ಬಗ್ಗೆ. ಆಮೇಲೆ ನೋಡೋಣ, ಏನಾದರೂ ನೀವು ಸಜೆಸ್ಟ್ ಮಾಡಿದರೆ ನಾನು ಮತ್ತೆ ಬಂದು ನಿಮಗೋಸ್ಕರ ವಿಡಿಯೋ ಮಾಡೋಕ್ಕೆ ಬರ್ತೀನಿ ನಾನು. ಓಕೆನಾ? ಸೊ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ, ಆಮೇಲೆ ಇಲ್ಲಿಂದ ಹೊರಡೋದು. ಸುಮ್ಮನೆ ಒಂದು ಆಲೋಚನೆ ಬರ್ತಿದೆ. ನೀವು, ನಮ್ಮಮ್ಮ, ನೀವೆಲ್ಲ ಸೇರಿ, ಅಂದರೆ ನಾವೆಲ್ಲ ಸೇರಿ ನೆಕ್ಸ್ಟ್ ಒಂದು ಅಜ್ಮೀರಿಗೆ ಹೋಗಿ ಬರೋಣ ಅಮ್ಮನಿಗೋಸ್ಕರ. ಓಕೆನಾ? ಸರಿ, ನೆಕ್ಸ್ಟ್ ಅಜ್ಮೀರಲ್ಲಿ ಸಿಗೋಣ ಅಂತ. ಓಕೆ ಓಕೆ ಸರಿನಾ? ಓಕೆ
ಸರಿ ಓಕೆ ಚಲೋ ಈಗ ಹಗ್ಗಿ ಓಕೆನಾ ಸಿಗೋಣ ಮತ್ತೆ ಬಾಯ್ ತಾರು ಬಾಯ್. ಸದ್ಯಕ್ಕೆ ಈಗ ಇಲ್ಲಿ ಈ ವ್ಲಾಗ್ ನಾನು ನಿಲ್ಲಿಸ್ತಾ ಇದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೈಲ್ವೆ ಸ್ಟೇಷನಿಂದ, ಯಾಕಂದರೆ ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಕಂಫರ್ಟ್ ಮನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಒಂದು ಫ್ಯಾಮ್ಲಿ ವಾತಾವರಣ ಇಲ್ಲಿ ಸಿಕ್ತು. ಮತ್ತೆ ರಾಯಚೂರಿಗೆ ಬಂದಾಗ ಹೋಸ್ಟ್ ಆ್ಯಕ್ಚುಲಿ ಕೇಳೋದೇ ಬೇಡ, ನಾನು ಇಲ್ಲೇ ಬರ್ಬೋದು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶೌಕತ್ ID ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಶೌಕತ್ ಇದ್ದಿದ್ದರಿಂದನೇ ನನಗೆ ರಾಯಚೂರು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ತುಂಬ ಈಸಿ ಆಯಿತು. ಥ್ಯಾಂಕ್ ಯು ಸೋ ಮಚ್. A few moments later. ಆ್ಯಕ್ಚುಲಿ ಇವಾಗ ನಾನು ಬಂದಲ್ಲ, ಆ ಬಸ್ಸು ಹೈದ್ರಾಬಾದಿಂದ ಬರ್ತಾ ಇರೋದು. ಆ ಬಸ್ಸಲ್ಲಿ ಆಧಾರ್ ಕಾರ್ಡ್ ಯೂಸ್ ಆಗಲ್ಲ, ಸೊ ಅದಕ್ಕೆ ಓಕೆನಾ, ಅದಕ್ಕೆ ಪೇ ಮಾಡಿ ಬಂದೆ. ಸೊ ಈಗ ಸೀದಾ ರೈಲ್ವೆ ಸ್ಟೇಷನ್ನು. ಅಲ್ಲಿ ನಮ್ಮ ರಾಯಚೂರವರೇ ಶೋಭಾ ಅಂತ, ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ. ನಾನು ಫಸ್ಟ್ ಟೈಮ್ ರಾಯಚೂರು ಬಂದಾಗ ಶೋಭಾ, ರಶ್ಮಿ ಮತ್ತು ಇನ್ನೊಬ್ರು ಇದ್ದರು, ರಶ್ಮಿ ಮತ್ತು ಶೋಭಾ, ಅವರೆಲ್ಲ ಪರಿಚಯ ಆಗಿದ್ರು. ನೋಡಿ ಮತ್ತೆ ರಾಯಚೂರು ರೈಲ್ವೆ ಸ್ಟೇಷನಿಗೆ ವಾಪಸ್ ಬಂದೆ. ಶೋಭಾ ಅವ್ರು ಇಲ್ಲಿ ಬರ್ತಾರೆ, ಅವರನ್ನು ಮಾತಾಡಿಸ್ಕೊಂಡು. ಇಲ್ಲೊಂದು ಬ್ಯಾಗ್ ಬಟ್ಟೆ ಇದೆ, ಇದು ತಾಹಿರ್ ಅವರು ಕೊಟ್ಟಿರೋದು. ಆ್ಯಕ್ಚುಲಿ ಆಲ್ಮೋಸ್ಟ್ ಹೊಸ ಬಟ್ಟೆನೇ ಇದರಲ್ಲಿದೆ. ಸೊ ಮದುವೆ ಆಗೋ ಹುಡುಗಿ, ಸೊ ಹೊಸ ಬಟ್ಟೆ ಮತ್ತೆ ತೊಗೊಳ್ತಾರೆ. ಅದಕ್ಕೆ ನಾನು ಶೋಭಾ ಅವ್ರಿಗೆ ಇಟ್ಕೊಡೋಣ ಅಂದ್ಕೊಂಡಿದ್ದೀನಿ, ಇಲ್ಲಿ ಯಾರಿಗಾದರೂ ರಾಯಚೂರಲ್ಲಿ ಕೊಡಲಿ ಅಂತ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಓಕೆನಾ, ಅದಕ್ಕೆ ಇಟ್ಕೊಂಡು ಬಂದೆ. ಇವರೇ ಶೋಭಾ ಅನ್ನೋರು, ರಾಯಚೂರವರು. ನಾವು ರಾಯಚೂರಿಗೆ ಬಂದಾಗ ಫಸ್ಟ್ ಹೋಸ್ಟ್ ಮಾಡಿದ್ರು. ಹೇಗಿದ್ದೀರಾ? ಆರಾಮ. ನಿಮಗೊಂದು ಇದು ತಾಹಿರ ಅಂತ ಈಗ ಪರಿಚಯ ಆದ್ರಲ್ಲ, ಅವರು ತುಂಬ ಇದೆಲ್ಲ ಆಲ್ಮೋಸ್ಟ್ ಹೊಸ ಬಟ್ಟೆನೆ ಇದು ಕೊಟ್ಟಿದ್ದಾರೆ ಆ ಹುಡುಗಿಗೆ ಕೊಡೋಕ್ಕೆ. ನೆನಪಿದೆಯಾ? ಯಾರು ಹೇಳಿ? ಎಸ್, ಅವ್ರಿಗೆ ಕೊಡೋಕ್ಕೆ ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಪ್ಲೀಸ್ ತಲುಪಿಸ್ಬಿಡಿ ಓಕೆನಾ. ಆ್ಯಕ್ಚುಲಿ ನಂಗೆ ಇಷ್ಟ ಅಂತ ಗುಲಾಬ್ ಜಾಮೂನ್ ತಂದಿದ್ದಾರೆ, ಅದನ್ನು ಹಾಗೆ ನೋಡ್ಕೊಂಡು ಕೂರಕ್ಕಾಗಲ್ಲ, ತಿನ್ನೋಣ. ಶೋಭಾ ಅವರು ಪತಿದೇವರು, ಇವರು ಫ್ರೆಂಡು, ಓಕೆ ಫ್ಯಾಮಿಲಿ ಆಯಿತಾ. ಇದೆಲ್ಲ ರಾಯಚೂರು ಸ್ಪೆಷಲಾ? ಏನಿದು? ಗುರೊಳ್ಳಿ ಪುಡಿ ಇದು. ಏನು ಗುರೊಳ್ಳಿ ಪುಡಿ ಅಂದರೆ ಏನಂತಾರೆ, ಹುಚ್ಚಳ್ಳು. ಹುಚ್ಚಳ್ಳು, ಹಾಂ. ಬೆಳ್ಳುಳ್ಳಿ ಹಾಕಿ ಮಾಡಿದ್ರು. ಕಪ್ಪು ಜೀರಿಗೆದಾ? ಕಪ್ಪು ಜೀರಿಗೆ ಥರನೇ ಇರುತ್ತೆ. ಗುರೊಳ್ಳು ಅಂತಾರೆ ನಮ್ಮ ಸೈಡ್, ನಿಮ್ಮ ಸೈಡ್ ಏನಂತ ಗೊತ್ತಿಲ್ಲ. ಇದು ನಾವು ಖಾಲಿ ಹೊಟ್ಟೆಗೆ ತಿಂತೀವಲ್ಲ ಸೋನು, ಜೀರಿಗೆ ಅಲ್ಲ, ಸನ್ಫ್ಲವರ್ ಸೀಡ್ಸ್. ಓಹೋ ಓಕೆ. ಚಿಕ್ಕದಿದು. ಹಾಂ ಹಾಂ ಹಾಂ, ಗೊತ್ತಿಲ್ಲ ಸರಿಯಾಗಿ. ಹೆಸರು ಮಾತ್ರ ಅದು ಹಾಂ ಹೆಸರು ಮಾತ್ರ. ಹಾಂ ಹಾಂ. ಬಟ್ ಇದು ಓಲ್ಡ್ ಅಂದ್ರೆ ಮೊದಲು ಎಲ್ಲ ಈ ಚಟ್ನಿ ಪುಡಿ ಮಾಡ್ತಾ ಇದ್ರು. ಇದು ನನಗೆ ಅನ್ಸುತ್ತೆ ಮೊಸರು ಈ ಚಟ್ನಿ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ಓಕೆ, ಜಾಸ್ತಿ ಹೆಲ್ಪ್ ಆಗುತ್ತೆ. ನಿಮ್ಗೆ ಇಷ್ಟ ಅಂತೇಳಿ ಎಲ್ಲ ನಾಟಿದೆ ಹಾಕಿ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಬೆಳ್ಳುಳ್ಳಿನೂ ಇಷ್ಟು ಚಿಕ್ಕದು ಹಾಕಿದ್ದೀನಿ ಅಂದರೆ ಓಕೆ. ಸೊ ಗುಲಾಬ್ ಜಾಮೂನ್ ರೆಡಿ ಮಾಡಿ ತೊಗೊಂಬಂದಿದ್ದಾರೆ. ನಮ್ಮ ಟ್ರೈನ್ ಬರ್ಲಿಕ್ಕೆ ಇನ್ನೂ ಅರ್ಧ ಗಂಟೆ ಬಾಕಿ ಇದೆ. ನೀವು ತಗೊಳ್ಳಿ. ರಶ್ ಇದೆ ಆ್ಯಕ್ಚುಲಿ, ನಾವು ಬ್ಯಾಕ್ ಹೋಗಿಬಿಡೋದೇ ಬೆಟರ್. ಇಲ್ಲೇ ಭಯಂಕರ ರಶ್ ಇದೆ, ಏನು ಮಾಡೋದು. ತುಂಬ ರಶ್ ಇದೆ ಕಣ್ರಿ, ಇಲ್ಲೂ ರಶ್ಶು, ಕಷ್ಟ. ಹಾಂ, ಬೆಳಗ್ಗೆ 11 ಗಂಟೆಗೆ ರಿಸರ್ವೇಷನ್ ಓಕೆನಾ? ಹಾಂ ಸರಿ, ಓಕೆ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಇದು, ತುಂಬ ರಶ್ ಇದೆ. ಅದೇ ಆಯ್ತಲ್ಲ. ಎನಿವೇಸ್ ಶೋಭಾ ಅವರೇ, ನಿಮ್ಮ ಮನೆಗೆ ಈಗ ನಾಳೆ ಎಷ್ಟಿದೆ? ಹೌದು, ನೀವು ಪ್ರೇಯರ್ ಮಾಡ್ತಿದ್ದೀರ ಅನಿಸುತ್ತೆ. ಇಲ್ಲ, ಏನಂದರೆ ನಾಳೆ ಬೆಳಿಗ್ಗೆನೇ ಜರ್ನಿ ಮಾಡ್ತೀನಿ. ಈಗ ಬೆಳಿಗ್ಗೆ ಹಾಂ 11 o'clock ಇದೆ ಅಂತ. 11 o'clock. ಓಕೆ, 10 ಹಾಂ, ರಿಸರ್ವೇಷನ್ ಮಾಡ್ಕೋಬೋದಲ್ಲ. ಸೊ ಇವ್ರು ಪರಿಚಯದವ್ರು ಇದ್ದಾರೆ, ಇಲ್ಲೇ ರಿಸರ್ವೇಷನ್ ಮಾಡಿಕೊಂಡೇ ಹೋಗ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ಆ್ಯಕ್ಚುಲಿ ಶೋಭಾ ಅವ್ರ ಫ್ಯಾಮಿಲಿ ಪರ್ಸನ್. ಅವ್ರ ಅಣ್ಣ ಅಲ್ಲ, ಇವ್ರ ಅಣ್ಣ. ಓಕೆ, ಇವರಿಗೆ ಅಣ್ಣ. ಓಕೆ, ಇವರು ನಮಗೆ ಮಾಮ. ಓಕೆ. ಹಾಂ, ಆ್ಯಕ್ಚುಲಿ ಏನು ಗೊತ್ತಾ, ಟ್ರೈನ್ ನಾನು ಮಿಸ್ ಮಾಡಿಕೊಂಡೆ. ಅಲ್ಲಲ್ಲ, ಅಂದರೆ ಮಿಸ್ ಇನ್ ದ ಸೆನ್ಸ್ ತುಂಬ ರಶ್ ಇತ್ತು, ಅದಕ್ಕೆ
ಈಗ ಶೋಭಾ ಅವ್ರ ಮನೆಗೆ ಬಂದೆ. The next day. ಗುಡ್ ಮಾರ್ನಿಂಗ್ ಶುಭ ಅವರೇ. ಇದೇನು ಒಗ್ಗರಣೆಗ? ಹೌದು. ಇಲ್ಲಿ ಅರ್ಜೆಂಟಿಗೆ ಏನೇನೋ ಆಗ್ತಾ ಇದೆ. ಆದರೆ ಹಾಗೆ ನಮ್ಮ ಟ್ರೈನ್ ಈಗ ಆಲ್ರೆಡಿ ಯಾದಗಿರಿಯಲ್ಲಿದೆ ಅಲ್ವಾ? 10 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ. ಓ ಹಾಗಾದ್ರೆ ಹೊರಡ್ತೀವಿ. ಶುಭ ಅವರೇ ಥ್ಯಾಂಕ್ ಯು ಸೋ ಮಚ್. ಇನ್ನು ಬ್ಲಾಗ್ ನಿಲ್ಲಿಸ್ತೀನಿ ನಾನು. ಓಕೆನಾ? ಇಲ್ಲಿ ನೋಡ್ಬಿಡಿ ಒಂದ್ಸಲ. ಚಲೋ ಥ್ಯಾಂಕ್ ಯು. ಹಾಂ ಸರಿ ಸಾರು, ಆಯ್ತು. ಮೆಂತ್ಯ ಸೊಪ್ಪಿನ ಸಾರು. ಓಕೆ ಹಾಂ ಚಲೋ ಶುಭ ಅವರೇ. ಹಾಂ ಬಾಯ್ 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 ಸ್ವಾತಿ. ಚೆನ್ನಾಗಿ ಓದ್ಕೊ ಆಯ್ತಾ? ಹಾಂ ಚಲೋ ಓಕೆ ಬಾಯ್. ಹಾಂ ಇಲ್ಲಣ್ಣ, ಆದರೂ ರಾಯಚೂರಲ್ಲಿ ತುಂಬ ವರ್ಷಗಳ ನಂತರ ಈ ಚಳಿ ನೋಡ್ತಿರೋದಂತೆ ಜನ ಅಲ್ವಾ? ಎಕ್ಸ್ಪೆಕ್ಟ್ ಮಾಡಿಲ್ಲ ರಾಯಚೂರಲ್ಲಿ ಈ ಚಳಿ ಇರುತ್ತಂತ. ನೋಡಿ ಇವರೆಲ್ಲ ಮಲಗಿದಾರಲ್ಲ. ನಿನ್ನೆ ನಾನು ಹಿಂಗೆ ಇಲ್ಲಿ ಇರ್ತಿದ್ದೆ. ಒಂದು ವೇಳೆ ಶೋಭಾ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ ಅಂದರೆ ಇದೇ ಪರಿಸ್ಥಿತಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸರಿ ಬಾಯ್, ಥ್ಯಾಂಕ್ಸ್. ಅಣ್ಣ ಆ್ಯಕ್ಚುಲಿ ವಾಪಸ್ ಹೋದ್ರು. ನಾನು ಪಾಪ ಕೆಲಸ ಇರುತ್ತೆ ಸುಮ್ಮನೆ ಇಲ್ಲಿ ಕಾಯೋದು ಬೇಡ ಅಂತ ಅಂದ್ಕೊಂಡೆ. ಅವ್ರು ಹೋಗಿದ್ದೇನೋ ಗೊತ್ತಾ ಈ ಥರಕ್ಕೆ. ಇದೇನಿದು? ಚಪಾತಿ, ರೊಟ್ಟಿ. ಓ ಆಯ್ತಾ ಫುಲ್ ಇವಾಗ ಸಮಾಧಾನನಾ? ಅವ್ರು ಕಾಲ್ ಮಾಡಿದ್ರು ನನಗೆ ಟ್ರೈನ್ ಹೋಯ್ತಾ ಏನು ಅಂತ ಕೇಳಕ್ಕೆ. ಬಂತು ನಮ್ಮ ಟ್ರೈನು. ಪರವಾಗಿಲ್ಲ, ಟ್ರೈನು ಕ್ಲೀನ್ ಆಗಿದೆ. ಗುಡ್ ಮಾರ್ನಿಂಗ್ ಫ್ರಮ್ ರಾಯಚೂರು. ಚಲೋ ಬಾಯ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಹುಷಾರು. ಸರಿ ಬಾಯ್. ಹಾಂ ಬಾಯ್, ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಬಂದಾಗ ಹೇಳಿ ಸರಿನಾ? ಹಾಂ ಓಕೆ ಚಲೋ ಬಾಯ್ ಬಾಯ್. ಚಲೋ ಬಾಯ್ ಅಣ್ಣ. ಹಾಂ ಆ್ಯಕ್ಚುಲಿ ಇವಾಗ ನಾನು ಬುಕ್ ಮಾಡಿರೋ ಸೀಟಲ್ಲಿ ಯಾರೋ ಮಲಗಿದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿ ಕೂತಿರ್ತೀನಿ, ಆಮೇಲೆ ಎಪ್ಸೋಣ. ಮೇಲೆ ಒಂದು ಖಾಲಿ ಇದೆ. ಸೊ ಮೇಲಿದ್ದವರು ಕೆಳಗೆ ಮಲಗಿದಾರೋ ಗೊತ್ತಿಲ್ಲ. ಶೋಭಾ ಅವರು ರೊಟ್ಟಿ ಕಟ್ಕೊಟ್ಟಿದ್ದಾರೆ, ಮೆಂತೆ ಪಲ್ಯ ಮಾಡಿದ್ದಾರೆ. ಅಲ್ಲ ಸಾರಿ, ಇದು ಕಾಳುಗಳ ಪಲ್ಯ, ಅವರೆಕಾಳು ಅಂತಾರಲ್ವ ಇದನ್ನು. ಹಸಿವಾಗಿದೆ. ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ಯಾಕೆ ಅವರಲ್ಲಿ? ಓಹೋ ಇದು ಅವಳಿಗ? ಓಕೆ. ಚೂರು ಬಿಸಿನೀರಿಗೆ ಇಡ್ತೀಯಾ? ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮಾಡ್ತೀನಿ. ಅವನೇನು ಮಾಡ್ತಿದ್ದಾನೆ? ಫುಲ್ ಮಲಗಿದಾನ? ಸಿಗೋಣ ತಡೀರಿ.